ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರಿನ ಬೋಗಾದಿಯಲ್ಲಿ ಕಾಂಗ್ರೆಸ್ ಮುಖಂಡ ಪೈಲ್ವಾನ್ ತ್ಯಾಗರಾಜರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಸಂಭ್ರಮಿಸಿದರು ಮತ್ತು ಆಚರಣೆ ಮಾಡಿದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಪೈಲ್ವಾನ್ ತ್ಯಾಗರಾಜರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿ ಈಗಂದರು. ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಮ್ಮ ತಂದೆ ತಾಯಿಗಿಂತನೂ ಹೆಚ್ಚು ನೆಕ್ಸ್ಟ್ ಫಸ್ಟ್ ತಂದೆ ತಾಯಿ ನೆಕ್ಸ್ಟ್ ಪ್ರಾಮುಖ್ಯತೆ ಕೊಡೋದು ನಮ್ಮ ಅಣ್ಣಂಗೆ ಫಸ್ಟ್ ಮೊದಲನೇದಾಗಿ. ಅದು ಬಿಟ್ಟರೆ ನಂಗೆ ಬೇರೆ ಯಾರು ನನಗೇನಿಲ್ಲ, ನನ್ನ ಫಸ್ಟ್ ನಂಗೆ ಅಣ್ಣನೇ ಆಯಿತಾ. ಇವತ್ತು ನಾನು ಚಿಕ್ಕ ವಯಸ್ಸಿಂದನೂ ಅಣ್ಣನ ಹತ್ರನೂ ಇವತ್ತು ನಂಗೆ 30 ವರ್ಷ, ನಂಗೆ ಇವತ್ತು ನನಗೆ ಏಜು ಅಣ್ಣನ ಜೊತೆ 30 ವರ್ಷ ಜೊತೆ ಇರುತ್ತೆ ನಾನು ಇವತ್ತಿನವರೆಗೂ. ಬೇರೆ ಏನು ಎಲ್ಲೂ ಹೋಗಿಲ್ಲ, ಅಣ್ಣನೇ ಇವತ್ತು ನಂಗೆ ಮುಖ್ಯ, ಅಣ್ಣನ ಜೊತೆ ಇದ್ದೀನಿ. ಹೇಗಿದೆ ಸಂಭ್ರಮಾಚರಣೆ ಸರ್? ಮಾರಿ ಹಬ್ಬನೇ, ನಮ್ಮ ವರ್ಷಕ್ಕೊಂದ್ಸ ಮಾರಿ ಹಬ್ಬನೇ, ಅಣ್ಣನ ವರ್ಷಕ್ಕೊಂದ್ಸ ಮಾರಿ ಹಬ್ಬ ಮಾಡೋದು ನಾವು. ಮಾರಿ ಹಬ್ಬ ಸರ್ ಚೆನ್ನಾಗೇ ಮಾಡ್ತೀವಿ. ಅಣ್ಣನ ಬರ್ಡೇ ಯಾವತ್ತೂ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ. ಯಾಕೆಂದರೆ ಇನ್ನೂ ಸರ್ ಬಡವರಿಗೆಲ್ಲ ಅಣ್ಣ ಇವತ್ತು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನೂ ಹಿಂಗೆ ಮಾಡ್ಕೊಂಡು ಹೋಗಲಿ ಅಂತ ನಾವು ಸಾಯೋದಂಗೆ ಹಿಂಗೆ ಇರಲಿ ಅಂತ ಅಣ್ಣಗೆ ಚೆನ್ನಾಗಿ ಕೇಳ್ಕೊತೀವಿ. ಅದು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್? ಪ್ಲ್ಯಾನ್ ಅಂದರೆ ಈಗ ಸರ್ ಅಣ್ಣ ಈಗ ನಾವು ಬಡವ್ರ ಮಕ್ಕಳಿಗೆಲ್ಲ ಮತ್ತು ಬಡವರಿಗೆಲ್ಲ ತಲೆಗಡಿ ಕೊಟ್ಟಿದ್ದಾರೆ, ಮತ್ತು ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಮತ್ತು ಹೆಂಗಸರಿಗೆಲ್ಲ ಸ್ಯಾರಿ ಕೊಟ್ಟಿದ್ದಾರೆ ಸರ್. ಅಷ್ಟು ಇವಾಗ ಹೆಲ್ಪ್ ಮಾಡಿದ್ದೀವಿ. ಇನ್ನೂ ಅಣ್ಣ ಮುಂದಕ್ಕೆ ಇನ್ನೂ ಬೆಳೀಲಿ, ಇನ್ನೂ ಇದೆ ಮುಂದೆ ಮಾರಿ ಹಬ್ಬ, ಇನ್ನೂ ಮುಂದೆ ಇದೆ, ಇನ್ನೂ ಮುಂದೆ ಮಾರಿ ಹಬ್ಬ ಇದೆ. ಅಣ್ಣನ ರಾಜಕೀಯವಾಗಿ ನೋಡೋಕೆ ಇಷ್ಟಪಡ್ತೀವಿ ಸರ್. ಇನ್ನೂ ಅದಕ್ಕೆ ವೈಟಿಂಗ್ ಮಾಡ್ತಿದ್ದೀವಿ ಸರ್. ಈಗ ನಾವು ಇನ್ನೂ ಕಾಯ್ತಾ ಇದ್ದೀವಿ. ಇದೆಲ್ಲ ಮಾರಿ ಹಬ್ಬ, ಅದು ಮಾರಿ ಹಬ್ಬ, ನೆಕ್ಸ್ಟ್ ಮಾರಿ ಹಬ್ಬನೇ. ನಿಮ್ಮ ಹೆಸರು? ಸರ್ ರಾಜೇಶ್ ಅಂತ, ಬೋಗಾದಿ. ಮುಂದೆ ಇನ್ನೂ ಮಂಗೆ ದೊಡ್ಡಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಹುಡುಗರೆಲ್ಲ. ಇದೆಲ್ಲ ಸರ್ ಇನ್ನು ಮುಂದೆ ನೋಡ ಭಾರಿ ಇದೆ ಸರ್, ನೋಡಬೇಕು. ಅಣ್ಣ ರಾಜಕೀಯದಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ, ನೋಡೋದ ಸರ್. ಇದ್ರಲ್ಲಿ ನಿಮ್ದು ಸಪೋರ್ಟ್ ಇದೆ, ನೀವು ಸಪೋರ್ಟ್ ಕೊಡಬೇಕು. ಹುಡುಗರು ಸಪೋರ್ಟ್ ಕೊಡ್ತಾ ಇದ್ದಾರೆ, ತುಂಬಾ ಇನ್ನೂ ಕೊಡಬೇಕು ಅಂತ ತುಂಬಾ ಆಸೆ ಇದೆ ಸರ್. ಬೀದಿ ವ್ಯಾಪಾರಿಗಳಿಗೆಲ್ಲ ತಳ್ಳಗಾಡಿ ಕೊಟ್ಟಿದ್ದಾರೆ, ಬರೀ ಹೊಲಿಗೆ ಮಿಷಿನ್ ಅವ್ರಿಗೆ ಹೊಲಿಗೆ ಹಾಕೋ ಮಿಷಿನ್ ಕೊಟ್ಟಿದ್ದಾರೆ, ಸ್ಯಾರಿ ಕೊಟ್ಟಿದ್ದಾರೆ. ಹುಡುಗರುಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಮುಂದೆ ರಾಜಕೀಯದಲ್ಲಿ ಬರಬೇಕು ಅಂತ ಕಾಯ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಹೆಸರು ರಾಮ್ಕುಮಾರ್ ಅಂತ. ಅವಾಗಿಂದನೂ ಸಾಕಿದ್ದಾರೆ. ಅವರು ಒಳ್ಳೆ ಕುಸ್ತಿ ಪಟ್ಟು, ನಾವು ಅವಾಗಿಂದ ಅವ್ರ ಗ್ರೇಡಿಗೆ ಬಿದ್ದಿರೋದು. ನಮಗೂ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಅಣ್ಣ ಅಂದರೆ ನಮಗೂ ಪ್ರೀತಿ ವಿಶ್ವಾಸ ಅನ್ನೋದು ಪ್ರಾಣ, ಅದಕ್ಕಿಂತ ಹೆಚ್ಚಾಗಿದೆ ಅಣ್ಣ. ಸರ್ ಈಗ ಎಷ್ಟೊತ್ತು ಬರ್ತಾರೆ ಬರ್ಡೇ ಕರೆಕ್ಟ್? ಸರ್ ಅಣ್ಣ ಈಗೆಲ್ಲ ಹೊರಡೆ ಹೋಗಿದ್ದಾರೆ, ಫ್ರೆಂಡ್ಸ್ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಹೊರಡೆ ಹೋಗಿದ್ದಾರೆ. ಇನ್ನು ಹಾಫ್ ಅನ್ ಅವರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅಂತ ಅನಿಸ್ತಿದೆ. ಇವತ್ತು ಮೊದಲನೇದಾಗಿ ನಮ್ಮ ತ್ಯಾಗಣ್ಣನ, ನಮ್ಮ ರಾಕೇಣ್ಣವರ ಅಪ್ಪನ ಶಿಕ್ಷಕರಾದ ತ್ಯಾಗಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಅವರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ. ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಇನ್ನೂ ಹೆಚ್ಚಿನ ರಾಜಕೀಯ ವ್ಯಕ್ತಿಯಲ್ಲಿ ಮುಂದೆ ಬರಲಿ. ಹೀಗೆ ಬಡವರಿಗೆಲ್ಲ ಹೆಲ್ಪ್ ಮಾಡಿಕೊಂಡು, ಹುಡುಗರಿಗೆಲ್ಲ ಸಹಾಯ ಹೆಲ್ಪ್ ಮಾಡಿಕೊಂಡು, ಅವ್ರು ಈಗ ಯಾವಾಗಲೂ ನಮ್ಮ ಸಹಾಯದಂಕ ಹಿಂಗೆ ಯಾವಾಗಲೂ ನಮ್ಮ ಕಡೆ ಇರಬೇಕು. ಯಾವತ್ತೂ ಸಹಾಯದಂಕನ ಮರೆಯಲ್ಲ ಅವ್ರು. ನಮ್ಮ ಅಣ್ಣ ಯಾವತ್ತೂ ನಮ್ಮ ಎದೆಯಲ್ಲೇ ಇರ್ತಾರೆ, ಒಳಗೆ ಇರ್ತಾರೆ, ಯಾವಾಗಲೂ ಬಿಟ್ಟು ಹೋಗೋದು ಯಾವುದೇ ಕಾರಣಕ್ಕೂ. ತುಂಬ ಫುಲ್ಲು. ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ನೀವು ಸರ್? ಇವತ್ತು ಬಡವರಿಗೆ ತಳ್ಳೆಗಾಡಿ ಕೊಟ್ಟಿದ್ದೀವಿ, ಮತ್ತು ಟೈಲರಿಂಗ್ ಮಿಷಿನ್ ಹೆಂಗಸರುಗಳಿಗೆ, ತೀರಾ ಹೆಂಗಸರುಗಳಿಗೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ, ಮತ್ತು ಸ್ಯಾರಿ ಕೊಟ್ಟಿದ್ದೀವಿ. 100 ಜನಕ್ಕೆ ಸ್ಯಾರಿ ಕೊಟ್ಟಿದ್ದೀವಿ, ಒಂದು ಜನಕ್ಕೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ, ಮತ್ತು ಒಂದು 5 ಜನಕ್ಕೆ ತಲೆಗಾಡಿ ಕೊಟ್ಟಿದ್ದೀವಿ. ಸಾಕು ಸರ್, ಅಷ್ಟೇ. ಇನ್ನೂ ನಮ್ಮ ಅಣ್ಣ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಬೆಳೀತಾ ಮುಂದೆ ಹೋಯ್ತಾನೆ. ಇಲ್ಲಿ ನಾವು ಸಾಯ್ತಂಗೆ ಅಣ್ಣನ ಜೊತೆ ಸಾಯ್ತಂಗೆ ಹಿಂಗೆ ಹೇಳ್ತೀವಿ, ಹಿಂಗೆ ಹೇಳ್ತಾರೆ ಸರ್. ನಮ್ಗೆ ಅದೇ ಖುಷಿ, ನಮ್ಗೆ ಸಾಕು ಸರ್, ಏನು ಹೇಗಿಲ್ಲ. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮ ಬಿಟ್ರೆ ನೆಕ್ಸ್ಟ್ ನಂಗೆ ಅಣ್ಣನೇ ಮೊದಲನೇ ದೇವರು ಸರ್. ಅವರೇ ನಂಗೆ ನೆಕ್ಸ್ಟು ಬೇರೆ ಯಾರು ಬೇಕಾಗಿಲ್ಲ ಸರ್. ನಮ್ಮ ಮೊದಲನೇ ದೇವರು ನಂಗೆ ಅವರೇ ನಂಗೆ ಮೊದಲನೇ ದೇವರು. ಅಪ್ಪ ಅಮ್ಮ ಬಿಟ್ರೆ ಅಷ್ಟು ನಂಗೆ ಅವರೇ ನಂಗೆ ಇನ್ಯಾರಿಲ್ಲ ಸರ್.
ಹಬ್ಬದ ಶುಭಾಶಯಗಳು. ಜೀವನದಲ್ಲಿ ಬೆಳಿಬೇಕು ಅಂತಂದ್ರೆ ಎಲ್ಲ ಹಣ ಬೇಕು, ರಾಜಕೀಯ ಬೇಕು ಅಂತಾರೆ. ಇದೊಂದು ಕೊಯ್ನೂರು ಮುತ್ತಿದ್ದಂಗೆ. ಜೀವನದಲ್ಲಿ ಯಾರನ್ನ ಕಾಂಟ್ರವರ್ಸಿ ಮಾಡಲ್ಲ. ಬೇಸಿಗೆಯಲ್ಲಿ ಹಿಡ್ಕದ ಕಲ್ಲನ್ನ ಮಳೆಗಾಲದಲ್ಲಿ ಕಿತ್ತಾಕ್ಬೇಕು ಅಂತ ದೊಡ್ಡವ್ರು ಹೇಳೋರೆ. ಹಂಗೆ ಇದು ಪ್ರೀತಿ ವಿಶ್ವಾಸದಿಂದ ಬೆಳೆದಿರೋ ಕುಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜೀವನದಲ್ಲಿ ಈ ಥರ ಬೆಳಿಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕು. ಎಲ್ಲರೂ ಈ ಪ್ರೀತಿಲಿ ಹಣಕಾಸಿಂದ ಗಳಿಸಿರೋದಲ್ಲ ಇದು ಮುತ್ತುಗಳು. ತಾನಾಗ್ತಾನೆ ಸಮುದ್ರದಲ್ಲಿ ಯಾವ ಥರ ಮುತ್ತು ಉತ್ಪತ್ತಿ ಆಗುತ್ತೆ ಆ ಥರ ಈ ಫ್ರೆಂಡ್ಸ್ಗಳೆಲ್ಲ ಉತ್ಪತ್ತಿಯಾಗಿ ಆಚರಣೆ ಮಾಡ್ತವ್ರೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಯೋಗೇಶ್ ಅಂತ. ಥ್ಯಾಂಕ್ ಯು. ಕೊಡೋ ರಕ್ಷೆ ಶ್ರೀ ತ್ಯಾಗರಾಜ್ ಅವರದ 33ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಚಾಮುಂಡೇಶ್ವರಿ ವಿವೇಕಾನಂದ ವತಿಯಿಂದ ಅದ್ದೂರಿಯಾಗಿ ಬರ್ತಡೇಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ದೇವರು ಇವರಿಗೆ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಹಿಂಗೆ ಕಾಪಾಡಲಿ, ನಮ್ಮೆಲ್ಲ ಹಿಂಗೆ ಖುಷಿಯಾಗಿರಲಿ ಅಂತ ನಾವು ಆಶಿಸ್ತೀವಿ. ಇಷ್ಟು ವರ್ಷ ಪ್ರತಿ ವರ್ಷ
ಆಚರಿಸ್ಕೊತಿದೆ, ಆದ್ರೆ ಈ ವರ್ಷ ಸ್ಪೆಷಲ್ ಆಗಿದೆ. ನಮ್ಮ ಯುವಕ ಬಳಗದವರು ಎಲ್ಲಾ ಯುವಕ ಬಳಗದವರು ಸಹ ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಬರ್ತಡೇ ಈ ಸಲ. ಅವ್ರಿಗೆಲ್ಲರೂ ಯಾವತ್ತೂ ನಾವು ಸಾಯೋವರೆಗೂ ಋಣ ಮರೆಯಲ್ಲ, ಯಾವತ್ತೂ ಅವ್ರ ಸಪೋರ್ಟ್ ನಾನು ಇರ್ತೀನಿ ಸರ್. ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನ ಅಣ್ಣ ಅಂತ ಪ್ರೀತಿ ಮಾಡ್ತಾ ಇದ್ರೆ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ ಸರ್? ಅದೇ ಎಲ್ಲರೂ ಅದೇ ನಾನು ಹೇಳ್ತಿದ್ದೀನಿ, ನಾವು ಸಾಯೋವರೆಗೂ ಅವ್ರ ಋಣ ತೀರ್ಸಕ್ಕಾಗಲ್ಲ, ಅದು ಯಾವತ್ತೂ ನಾವು ಜೊತೆಗಿರ್ತೀನಿ. ಈ ಭಾಗಕ್ಕೆ ಬೇಕು ಅಂತ ಅವಶ್ಯಕತೆ ಅಂತ ಕೇಳ್ತಾ ಅದೇ ಸರ್, ಅದು ಹೇಳ್ತಿದ್ದೀನಲ್ಲ ನಾನು ನಿಮಗೆ. ಸರ್ ಹಿಂಗೆ ಈ ಕಡೆ ನೋಡಿ. ಈಶ್ವರಣ್ಣ ಒಂಚೂರು ಹಿಂದೆ ಅಷ್ಟೇ. ಇದು ಫೋನ್ ಮಾಡೋದು ಯಾವ್ದಕ್ಕಿಲ್ಲ ಅಂತ ಹುಟ್ಟುಹಬ್ಬದ ಶುಭಾಶಯ. ನಿಮ್ಮ ಹೆಸರು? ರವಿ ಅಂತ. ಏನು ಮಾಡ್ಕೊಂಡಿರ್ತಾರೆ? ಬಂಕ್ ಥ್ಯಾಂಕ್ ಯು. ಅಣ್ಣ ಒಂಚೂರು ಸೈಡ್ ಬನ್ನಿ. ಗಗ ಅಂತೀನ ಬನ್ನಿ ಎಲ್ಲ ಬರಲ್ಲ ನೀವು ಇಲ್ಲ ಮಾಡೋಣ ನಿಂತ್ಕೋ. ಹತ್ರ ನಿಂತ್ಕಣ ಮಾತಾಡ ಹತ್ತಕ್ಕೆ ಬಣ್ಣ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ.